ಡೆವಲಪ್ ಟೈಮ್ಸ್ ಯೂಟ್ಯೂಬ್ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ವಿಚಾರದ ಬಗ್ಗೆ ಮಾತಾಡಲು ನಿಮ್ಮ ಮುಂದುಗಡೆಗೆ ಬರ್ತಾ ಇದ್ದೇನೆ. ಇದುವರೆಗೂ ಪ್ರತಿಯೊಂದು ವ್ಲಾಗ್ ಮಾಡಿದ್ದೇನೆ, ತುಂಬಾ ವ್ಲಾಗ್ ಮಾಡಿದ್ದೇನೆ. ಆದರೂ ಕೂಡ ಎಲ್ಲಿಯೂ ನಾನು ನನ್ನ ಮುಖವನ್ನು ತೋರಿಸಿದ್ದು ಬಹಳ ಕಡಿಮೆ, ತೋರಿಸಲೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಅದರ ಅಗತ್ಯವೂ ಇರಲಿಲ್ಲ ಮತ್ತು ಅಂಥ ಒಂದು ಪ್ರಮೇಯ ಕೂಡ ಬರಲಿಲ್ಲ. ಇವತ್ತೊಂದು ನಿಮಗೆಲ್ಲ ಮುಖ ತೋರಿಸಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಇವತ್ತೊಂದು ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ನಾನೀಗ ನಿಮ್ಮ ಮುಂದೆ ಬಂದಿದ್ದೇನೆ. ಸ್ನೇಹಿತರೆ, ಈಗ ಕಳೆದ 8 ದಿವಸಗಳಿಂದ ನಮಗೆ ತಿಳಿದಿರುವ ಹಾಗೆ ಏನೆಂದರೆ, ಒಂದು ಇಡೀ ರಾಜ್ಯದಾದ್ಯಂತ, ನಮ್ಮ ರಾಜ್ಯ ನೆರೆಯ ಕೇರಳ ರಾಜ್ಯ ಎರಡೂ ಕೂಡ ಸುದ್ದಿ ಮಾಡ್ತಾ ಇರುವ ವಿಚಾರ ಅಂದರೆ ಅಂಕೋಲಾ ಶಿರೂರು ಮಧ್ಯೆ ಇರುವ ಗುಡ್ಡ ಕುಸಿತ ಪ್ರಕರಣ. ಬೃಹತ್ ಗುಡ್ಡ ಅಂದರೆ ಇದೊಂದು ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಗುಡ್ಡ ಕುಸಿತ ಬಹಳ ಕಡಿಮೆ ಆಗಿರ್ಬೋದು. ನನಗೆ ತಿಳಿದಿರುವ ಪ್ರಕಾರ ನಾನು ಪ್ರಥಮ ಸಲ ಇಂಥ ವಿಚಾರ ಕೇಳ್ತಾ ಇರುವುದು. ಆ ಕಾರಣದಿಂದ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಬಗ್ಗೆ ಕೆಲವೊಂದು ವಿಚಾರ ಮಾತಾಡೋಣ ಅಂತ ನಾನು ಬಂದಿದ್ದೇನೆ. ಕಳೆದ 8 ದಿವಸಗಳಿಂದ ನೋಡಿ, ಕಳೆದ 8 ದಿವಸಗಳಿಂದ ಭಾರಿ ಮಳೆ ಆಗ್ತಾಯಿತ್ತು. ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣ ಮಳೆಯಿಂದ ಆವೃತವಾಗಿ ಎಲ್ಲ ಕಡೆ ಹೊರತೆ ಇಲ್ಲದ ಜಾಗದಲ್ಲೂ ಕೂಡ ಹೊರತೆ ಪ್ರತ್ಯಕ್ಷವಾಗಿತ್ತು. ಗುಡ್ಡಗಾಡು ನದಿ ಎಲ್ಲ ತುಂಬಿ ಹರಿತಾ ಇದ್ದ ಸಮಯ. ಆ ಸಮಯದಲ್ಲಾಗಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇಂತಹ ಒಂದು ಗುಡ್ಡ ಕುಸಿತ, ಕಂಡು ಕೇಳರಿಯದ ರೀತಿಯ ಒಂದು ಗುಡ್ಡ ಕುಸಿತ. ಸಾಧಾರಣ 8 ಜೀವಗಳು ಈಗಾಗಲೇ ಹೊರತೆಗೆಯಲಾಗಿದೆ ಅದರಿಂದ, ಮಣ್ಣಿನಡಿಯಿಂದ. ಇನ್ನೂ ಕೂಡ 4 ಜೀವ ಮಣ್ಣಿನಡಿಯಲ್ಲಿ ಇದೆ ಅಂತ ಸುದ್ದಿ ಇದೆ. ಅದಕ್ಕಿಂತ ಜಾಸ್ತಿ ಆಗಲೂಬಹುದು, ಕಮ್ಮಿ ಅಂತೂ ಆಗಲಾರ್ದು, ಜಾಸ್ತಿ ಆಗಬಹುದು ಅದಕ್ಕಿಂತ. ಆ ವಿಚಾರವಾಗಿ ನೋಡಿ, ನೆರೆಯ ಕೇರಳದ ಒಬ್ಬ ವ್ಯಕ್ತಿ ಮತ್ತೆಲ್ಲರೂ ಕರ್ನಾಟಕದವರೇ ಆಗಿದ್ದಾರೆ. ಮಣ್ಣಿನೊಳಗಡೆ ಇರುವುದೆಲ್ಲರೂ ಕರ್ನಾಟಕದವರು. ಆದರೂ ಕೂಡ ಕಾರ್ಯಾಚರಣೆ ನೋಡಿ ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಅಂದರೆ ಕೇರಳದ ಮಾಧ್ಯಮಗಳು ಅಪವಾದ ಮಾಡ್ತಾ ಇದೆ. ಮತ್ತು ಈ ಬಗ್ಗೆ ದಿನ ಕೇರಳದ ಮಾಧ್ಯಮಗಳ ನ್ಯೂಸ್ ಚಾನೆಲ್ಗಳಲ್ಲಿ ಇದೇ ವಿಷಯ, ಬೇರೆ ಯಾವ ವಿಷಯವೂ ಇಲ್ಲ ಅವ್ರದ್ದು. ಮತ್ತೆಲ್ಲ ವಿಷಯ ಸಣ್ಣ ಪುಟ್ಟದಾಗಿ ತೋರಿಸ್ತಿದ್ರು, ಈ ವಿಷಯವನ್ನು ತುಂಬ ಹೈಲೈಟಾಗಿ ತೋರಿಸ್ತಾ ಇದ್ದಾರೆ. ಅಂದರೆ ಇವರಿಗೆ ಅದೊಂದು, ಆ ಕೇರಳ ರಾಜ್ಯದ ಒಬ್ಬ ವ್ಯಕ್ತಿ ಮಣ್ಣಿನೊಳಗಡೆ ಇದ್ದಾನೆ ಅಂದ ಕೂಡಲೇ ಜಾತಿ ಮತ ಭೇದ ಎಲ್ಲ ಮರೆತು ಅವರು ಒಗ್ಗಟ್ಟಾಗಿ ಒಂದೇ ಮಸೀದಿ, ಮಂದಿರ, ಚರ್ಚ್ ಎಲ್ಲ ಪ್ರಾರ್ಥನೆ ಮಾಡಿದರು ಅರ್ಜುನ ಬದುಕಿ ಬರಲಿ ಅಂತ. ಆದರೆ ಇಲ್ಲಿ ನಾವು ಚಿಂತಿಸಬೇಕಾದ ವಿಷಯ ಏನಂದರೆ, ನಮ್ಮ ಈಗ ಕರ್ನಾಟಕದ, ಮೊದಲನೆಯಾಗಿ ಕರ್ನಾಟಕ ಮತ್ತು ಕೇಂದ್ರ, ಈ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಎರಡೂ ಕೂಡ ಇದೆ ಪಾತ್ರ. ಮೊದಲನೆಯದಾಗಿ ನಾವು ಹೇಳಬೇಕಾದ್ರೆ ಅದು ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಂದರೆ ಯಾವ ರೀತಿ ಇರಬೇಕಂತ ನಿಮ್ಗೆ ಗೊತ್ತಿದೆ. ಅದಕ್ಕೆ ವೈಜ್ಞಾನಿಕವಾಗಿರಬೇಕು ಮತ್ತು ತುಂಬ ಅಂದರೆ ಏನೂ ಆಗಬಾರ್ದು ಆ ರೀತಿ ಇರಬೇಕು. ಇದು ಯಾವ ರೀತಿಯಾಗಿದೆ ಅಂದರೆ, ಈಗ ಯಾವ ರೀತಿ ಆಗಿದೆ ಅಂದರೆ, ಒಂದು ನೋಡಿ, ಕಾಮಗಾರಿಯೇ ಅವೈಜ್ಞಾನಿಕ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಕೇರಳದ ಮಾಧ್ಯಮಗಳಂತೂ ಸಂಪೂರ್ಣವಾಗಿ ಸರ್ಕಾರವನ್ನು ಜಾಡಿಸಿಯಾಗಿದೆ. ಇದು ಅವೈಜ್ಞಾನಿಕ, ಇದು ಕೇಂದ್ರದ ಅವೈಜ್ಞಾನಿಕ ಕಾಮಗಾರಿ, ರಾಜ್ಯ ಸರ್ಕಾರದ ಅವೈಜ್ಞಾನಿಕ ಕಾಮಗಾರಿ, ಹೀಗೇ ಹೇಳ್ತಾ ಇದೆ, ಅಲ್ಲದೆ ಬೇರೇನು ಹೇಳ್ತಾ ಇಲ್ಲ. ಆದರೆ ನಿಜವಾದ ವಿಷಯ ಏನಂದರೆ, ಕಾಮಗಾರಿ ಅವೈಜ್ಞಾನಿಕವಾಗಿರಬಹುದು. ನಾವು ಬಹಳ ಹಿಂದೆ ನೋಡುವ 25 ವರ್ಷಗಳ ಹಿಂದೆ ಯಾವ ರೀತಿ ಇತ್ತಂದರೆ, ಒಂದು ರಸ್ತೆ, ಹಳ್ಳಿಯಲ್ಲಿ ಒಂದು ರಸ್ತೆ ಮಾಡ್ತಾರೆ. ರಸ್ತೆ ಮಾಡಿದರೆ ಅದೊಂದು 10-15 ವರ್ಷಗಳ ತನಕ ಯಾವುದೇ ಹೊಂಡ ಬೀಳುವುದಿಲ್ಲ, ರಿಪೇರಿ ಬರುವುದಿಲ್ಲ. ಅಂದರೆ ಆ ರೀತಿಯ ಕಾಮಗಾರಿ ಆಗಿತ್ತು. ಆಗ ಡಾಂಬರ್ ಆ ರೀತಿ ಇತ್ತು, ಹಾಕುವ ಕ್ರಮ ಆ ರೀತಿ ಇತ್ತು, ಅಲ್ಲಿ ನಿಲ್ಲುವ ಇಂಜಿನಿಯರ್ ಆ ರೀತಿ ಇದ್ದರು, ಅಲ್ಲಿ ಅವರದ್ದು ಕಾಂಟ್ರಾಕ್ಟ್ ತಗೊಂಡ ಜನ ವಿಶ್ವಾಸಾರ್ಹ ವ್ಯಕ್ತಿಯಾಗಿದ್ದರು. ಈ ರೀತಿ ಆದ ಕಾರಣದಿಂದ ಯಾವುದೇ ತೊಂದರೆ ಇರಲಿಲ್ಲ, ಯಾವುದೇ ಡಾಂಬರೀಕರಣವಾಗಲಿ. ಆದರೆ ಕ್ರಮೇಣ ರಸ್ತೆಯನ್ನು ಅಭಿವೃದ್ಧಿಗೊಳಿಸುವ ನೆಪದಲ್ಲಿ ಉತ್ತಮವಾದ ರಸ್ತೆಗಳನ್ನೇ ಅಗೆದು ಬಿಟ್ಟರು. ಅದರ ಮೇಲೆ ಮತ್ತೆ ವಾಪಸ್ ಡಾಮರ್ ಹಾಕಿದ್ರು. ಅದರ ಮೇಲೆ ಏನೇನೋ ಎಲ್ಲ ಮಾಫಿಯಾಗಳು ಇರ್ತದೆ, ಅದೆಲ್ಲ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ಆ ವಿಚಾರದಲ್ಲಿ ಮುಂದೆ ಮಾತಾಡಬೇಕಾದ್ರೆ ಈಗ ಅದರ ಅವಶ್ಯಕತೆ ಇಲ್ಲ. ಈಗ ನಮಗೆ ಮೇನ್ ಪಾಯಿಂಟ್ ಅಂದರೆ, ಅಲ್ಲಿ ಗುಡ್ಡ ಕುಸಿತ ಆದದ್ದೇ ಅವೈಜ್ಞಾನಿಕ ಕಾಮಗಾರಿ ಅಂತ ಪ್ರೂವ್ ಆಗಿದೆ.
ಅಂದರೆ ಒಂದನೇದಾಗಿ ಅಷ್ಟು ದೊಡ್ಡ ಗುಡ್ಡ, ಮನುಷ್ಯ ಯಾವ ರೀತಿ ಪ್ರಕೃತಿ ಜೊತೆ ಆಟ ಆಡ್ತಾನೆ ಅಂದರೆ ನೋಡಿ, ಪ್ರಕೃತಿಯ ಮಣ್ಣು ತೆಗಿತಾನೇ ಇರ್ತಾನೆ. ಹಿಂದಿನ ಹಿರಿಯರಿಗೆ ಈ ಬಗ್ಗೆ ಜ್ಞಾನ ಇತ್ತು. ಅವರು ಯಾವುದೇ ಯೂನಿವರ್ಸಿಟಿಯಲ್ಲಿ ಕಲಿತವರಲ್ಲ, ಯಾವುದೇ ಕಾಲೇಜ್ಗೆ ಹೋದವರಲ್ಲ, 1ನೇ ಕ್ಲಾಸ್ ಕೂಡ ಶಾಲೆ ಮೆಟ್ಟಿಲು ಹತ್ತಿದವರಲ್ಲದಿದ್ದರೂ ಅವರು ಯಾವುದೇ ಒಂದು ಗುಡ್ಡವನ್ನು ಅಗೆಯುವಾಗ 1000 ಬಾರಿ ಆಲೋಚನೆ ಮಾಡ್ತಾಯಿದ್ರು. ಈಗ ನೋಡಿ, ಬಹಳ ಹಿಂದಿನ ಘಾಟಿ ರಸ್ತೆ ಕೂಡ ಈ ಥರ ಕುಸಿತ ಇರಲಿಲ್ಲ. ಘಾಟಿ ರಸ್ತೆಗಳಲ್ಲಿ ನೋಡಿ, ಆಮೇಲೆ ರಿಪೇರಿ ಆದಮೇಲೆ, ರಸ್ತೆ ಅಗಲೀಕರಣ ಆದಮೇಲೆ ಈಗ ನೋಡಿ ರಸ್ತೆ ಯಾವ ರೀತಿ ಕುಸಿತ ಇದೆ. ಯಾವುದೇ ಪ್ರಕೃತಿಯ ಈಗ ಗುಡ್ಡ ಕಾಡಾಗಿರ್ಬೋದು ಅಥವಾ ಕಲ್ಲು ಬಂಡೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೆಲ್ಲ ಒಂದು ಲಾಕ್ ಸಿಸ್ಟಮ್ ಥರ ಇರ್ತದೆ. ನಾವು ಅಗೆಯುವಾಗ ಅದೇ ರೀತಿ ಅಗೆಯುತ್ತಾ ಹೋದರೆ ಮಾತ್ರ ಅದು ನಿಲ್ಬೋದು. ಒಟ್ರಾಸಿ ಅಗೆಲ್ತಾ ಹೋದರೆ ಆ ಲಾಕ್ ಸಿಸ್ಟಮ್ ಚೇಂಜ್ ಆಗ್ತದೆ. ಆ ಬಳಿಕ ಯಾವುದೇ ಆದರೂ ಅಷ್ಟೇ, ಮನುಷ್ಯನ ದೇಹವಾದರೂ ಅಷ್ಟೇ, ಕೈಯ ಇಲ್ಲಿ ಶೋಲ್ಡರ್ ಯಾವ ಕಡೆ ಆದರೂ ಪ್ರತಿಯೊಂದು ಕೂಡ ಲಾಕ್ ಸಿಸ್ಟಮಲ್ಲೇ ಆಗಿರ್ತದೆ. ಗುಡ್ಡಗಾಡು ಕೂಡ ಆಗಿ, ಬಂಡೆ ದೊಡ್ಡ ದೊಡ್ಡ ಪಾದೆ ಎಲ್ಲ ಇರ್ತದೆ, ದೊಡ್ಡ ದೊಡ್ಡ ಬಂಡೆಗಳು, ಅದೆಲ್ಲ ಲಾಕ್ ಸಿಸ್ಟಮಲ್ಲೇ ಇರ್ತದೆ. ಒಂದು ಕೀಲು ತಪ್ಪಿದ್ರೂ ಸಾಕು, ಸಂಪೂರ್ಣ ಜರಿದು ಹೋಗ್ತದೆ. ಅದೇ ರೀತಿ ಆಗ್ತದೆ. ಗುಡ್ಡ ಅಂದರೆ ಮಳೆಗಾಲದಲ್ಲಿ ಗುಡ್ಡದೊಳಗೂ ನೀರು ತುಂಬಿಕೊಂಡಿರ್ತದೆ, ಹೊರತೆ ಬರುವಾಗ ಎಲ್ಲ ಕುಸಿದು ಬೀಳ್ತದೆ. ಒಂದು ಲಾಕ್ ಸಿಸ್ಟಮ್ ಮಿಸ್ಟೇಕಿಂದ ಎಲ್ಲವೂ ಅದೇ ರೀತಿ ಆಗ್ತಾ ಇರುವ ಕಾರಣದಿಂದ ನನ್ನ ಅಭಿಪ್ರಾಯ ಪ್ರಕಾರ ಇಂತಹ ಒಂದು ಕಾರಣವೇ ಆಗಿರ್ಬೋದು. ಇಂತಹ ಒಂದು ಕಾರಣ ಈ ಗುಡ್ಡ ಕುಸಿತ ಪ್ರಕರಣಕ್ಕೆ ಆಗಿರುವ ಸಾಧ್ಯತೆ ಇದೆ. ಗುಡ್ಡದ ತಟದಲ್ಲಿ ಆಗಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇರುವುದು, ಆ ಬಳಿಕವಾಗಿದೆ ನಮ್ಮ ಕಾಳಿ ನದಿ ಇರುವುದು. ಈ ಗುಡ್ಡ ಕುಸಿದ ಪರಿಣಾಮ ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಕೆಲವೊಂದು ವಿಡಿಯೋ ನೋಡಿದೆ. ಅದರಲ್ಲಿ ಪ್ರತ್ಯಕ್ಷದರ್ಶಿಗಳ ಅವರ ಅನುಭವ ಹೇಳ್ತಾ ಇದ್ದರು. ಯಾವ ರೀತಿ ಅಂದರೆ, ಒಬ್ಬ ಟ್ಯಾಂಕರ್ ಡ್ರೈವರ್, ಅವನಿಗೆ ಸ್ಪೀಡಾಗಿ ಬರಬಹುದಿತ್ತು, ಆದರೆ ಅವನ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ ಬಂತು, ನಾನಿಲ್ಲಿ ಸ್ವಲ್ಪ ಮೆಲ್ಲ ಹೋಗುವ, ತುಂಬ ಮಳೆ ಇದೆ, ಆ ಕಾರಣದಿಂದ ತುಂಬ ಕಷ್ಟ ಆಗ್ತಾ ಉಂಟು, ಸ್ವಲ್ಪ ಮೆಲ್ಲಗೆ ಚಲಿಸುವ ಅಂತ. ಅವನು ನಿಧಾನವಾಗಿ ಚಲಿಸ್ತಾ ಹೋಗಬೇಕಾದ್ರೆ ಈಗ ಗುಡ್ಡ ಕುಸಿದ ಜಾಗ ಉಂಟಲ್ಲ, ಅಲ್ಲಿ ಹತ್ತಿರ ಆಗ್ತಿರುವಾಗ ನೋಡುವಾಗ ಅಲ್ಲೊಂದು ಗೂಡಂಗಡಿ ಇತ್ತು. ಅಲ್ಲಿ ಚಹಾ ಕುಡಿತಾ ಇದ್ದಾರೆ ಜನಗಳು, 7-8 ಜನ ಚಹಾ ಕುಡಿತಾ ಇದ್ದಾರೆ. ಒಬ್ಬ ಟ್ಯಾಂಕರ್ ಡ್ರೈವರ್ ಲುಂಗಿ ಮೇಲಕ್ಕೆ ಕಟ್ಟಿಕೊಂಡು ಆ ಕಡೆ ಹೋಗ್ತಾ ಇದ್ದಾನೆ. ಮತ್ತು ಚಹಾ ಮಾರುವವ ಚಹಾವನ್ನು ಹೀಗೆ ಇದು ಮಾಡ್ತಾ ಇದ್ದಾನೆ, ಆಚೀಚೆ ಮಾಡಿ ಚಹಾವನ್ನು ಆರಿಸುವುದಂದರೆ ಅದರ ಬಿಸಿ ತಣ್ಣಗಾಗಿಸಲು ನೋಡ್ತಾ ಇದ್ದಾನೆ. ಹೀಗೆಲ್ಲ ಆಗ್ತಾ ಇರುವಾಗಲೇ ಒಮ್ಮೆಲೆ ಮೇಲಿಂದ ಗುಡ್ಡ ಕುಸಿದು ಎಲ್ಲ ಸಂಪೂರ್ಣ ಯಾವುದೂ ಇಲ್ಲ, ಅಲ್ಲಿ ಯಾವುದೂ ಇಲ್ಲ, ಯಾವ ಅವಶೇಷ ಕೂಡ ಇರಲಿಲ್ಲ. ಕಂಪ್ಲೀಟ್ ರಸ್ತೆ, ನದಿಗೆ ಎಲ್ಲ ಫುಲ್ಲು ಮಣ್ಣು ಬಿದ್ದಾಯಿತು. ನೋಡ್ತಿದ್ದಂತೆ ಇವನು ಆ ಬಳಿಕ ಹೇಳ್ತಾನೆ ಏನಂದರೆ, ನನ್ನ ಎದುರುಗಡೆ ಒಂದು ಕಾರ್ ನನ್ನನ್ನು ಓವರ್ಟೇಕ್ ಮಾಡಿಕೊಂಡು ಹೋಯಿತು, ಅದು ಆ ಕಡೆ ಪಾಸ್ ಆಗಿದೆಯಾ ಅಲ್ಲ ಮನೆಯಡಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಹೇಳ್ತಾನೆ. ನೋಡಿ ಎಂಥ ಭೀಕರ ದೃಶ್ಯ ಇದು. ನೋಡ್ಬೋದಾದ್ರೆ ಇದುವರೆಗೂ ಯಾವುದೇ ವಿಡಿಯೋ ಶೂಟಿಂಗ್ ಅದರದ್ದು ಬರಲಿಲ್ಲ, ಅಂದರೆ ಆ ಟೈಮಲ್ಲಿ ಯಾರು ಇರಲಿಲ್ಲ. ಈಗಿನ ಸನ್ನಿವೇಶದಲ್ಲಿ ಪ್ರತಿಯೊಂದನ್ನು ಜನರು ವಿಡಿಯೋ ಶೂಟಿಂಗ್ ಮಾಡುವಾಗ ಅದೊಂದು ಗುಡ್ಡ ಕುಸಿತ ಪ್ರಕರಣ ಪ್ರತ್ಯಕ್ಷದರ್ಶಿಗಳ ಕಣ್ಣುಗಳೇ ಸಾಕ್ಷಿ ಅಲ್ಲದೆ, ಅವರು ಹೇಳಿದ ಮಾತುಗಳೇ ಸಾಕ್ಷಿ ಅಲ್ಲದೆ ಮತ್ತು ಯಾವುದೇ ವಿಡಿಯೋ ಕೂಡ ಅದರದ್ದು ಇಲ್ಲ. ಆ ಬಳಿಕ ಆಗಿದೆ ಪ್ರತಿಯೊಂದು ವಿಡಿಯೋ ಬಂದದ್ದು. ನಾನೀಗ ನಿಮಗೊಂದು ವಿಡಿಯೋ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ಈಗ ನೋಡಿ ಗುಡ್ಡ ಎಲ್ಲ ಕುಸಿದು ಯಾವ ರೀತಿಯಾಗಿದೆ ಅಂತ. ಇದು ಸಾಧಾರಣ 70% ರಕ್ಷಣಾ ಕಾರ್ಯಾಚರಣೆ ಆದ ಬಳಿಕದ ಸನ್ನಿವೇಶದ ದೃಶ್ಯವಾಗಿದೆ ಇದು. ಈಗ ನೀವು ನೋಡ್ತಾ ಇದ್ದೀರಿ ನೋಡಿ. ಅದೇ ರೀತಿ ನೋಡಿ, ಈಗ ಕೇರಳದ ಒಬ್ಬ ವ್ಯಕ್ತಿಗಾಗಿ, ಕೇವಲ ಒಬ್ಬ ಲಾರಿ ಚಾಲಕನಿಗಾಗಿ ಇಡೀ ಕೇರಳವೇ ಒಂದಾಯಿತು. ಅಲ್ಲಿಂದ ರೆಸ್ಕ್ಯೂ ಟೀಮ್ ಬಂತು, ಮತ್ತು NDRF ಅಂತೆ, ಮತ್ತು ತುಂಬ ರಕ್ಷಣಾ ಕಾರ್ಯಾಚರಣೆ ತಂಡ ಇಲ್ಲಿ ಬಂದು ರಕ್ಷಣೆ ಮಾಡುವಾಗ ಸ್ಥಳೀಯರು ಕೂಡ ಬಂದಿದ್ದರು. ಯಾರೋ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ, ಸ್ಥಳೀಯರ ಸಹಕಾರ ಇಲ್ಲಿ ನಮಗೆ ಸಿಗ್ತಾ ಇಲ್ಲ, ನಮಗೆ ಊಟ ಚಹಾ ಕೂಡ ಸಿಗ್ತಾ ಇಲ್ಲ, ಒಟ್ಟಿಗೇನು ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ನಿಜವಾದ ವಿಷಯ ಏನಂದರೆ, ಯಾರೇ ಒಬ್ಬರು ಕೂಡ ಆ ಜಾಗಕ್ಕೆ ಹೋಗಲು ಭಯಪಡುವಂಥ ಸನ್ನಿವೇಶ.
ಅಂದರೆ ಯಾವುದೇ ಪೊಲೀಸರು ಕೂಡ ಆ ಕಡೆ ಹೋಗಲಿಕ್ಕೆ ಯಾರನ್ನು ಬಿಡ್ತಾ ಇರಲಿಲ್ಲ. ಕಾರಣವಿಷ್ಟೇ, ಅಂದರೆ ಗುಡ್ಡ ಜರಿಯುತ್ತಲೇ ಇತ್ತು, ಮಳೆ ನಿಲ್ಲಲೇ ಇಲ್ಲ, ಮಳೆ ಬರ್ತಾನೇ ಇತ್ತು, ಮಳೆ ನಿಲ್ಲುತ್ತಲೇ ಇರಲಿಲ್ಲ. ಜಡಿ ಮಳೆ ಅದು ಕೂಡ. ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಶಾಲೆಗೆ ಎಷ್ಟು ದಿನ ರಜೆ ಆಯಿತು ಅಂತ ಎಲ್ರಿಗೂ ಗೊತ್ತುಂಟು. ಅದೇ ರೀತಿ ಮಳೆ ಅಷ್ಟು ಜೋರಾಗಿ ಮಳೆ ಬಂತು ಈ ವರ್ಷ. ಈ ಮಳೆ ನಿಲ್ಲದೆ ಯಾವುದೇ ರಕ್ಷಣೆ ಕಾರ್ಯಾಚರಣೆ ಮಾಡಿದರೂ ಗುಡ್ಡದಿಂದ ಸಾವಿರಾರು ಲೋಡ್ ಕಟ್ಟಲೆ ಮಣ್ಣು ಮತ್ತೆ ಕುಸಿದು ಬೀಳ್ತಾ ಇತ್ತು. ಒಂದು JCBಯಲ್ಲಿ ಒಂದು ಕೊಕ್ಕೆಯಲ್ಲಿ ಮಣ್ಣು ತೆಗೆಯುವಾಗ ಅಲ್ಲಿಂದ ಸಾವಿರಾರು ಲೋಡ್ ಮಣ್ಣು ಒಮ್ಮೆಲೆ ಬಂದು ಬೀಳುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವುದೇ ಆಗಿರ್ಬೋದು, ರಾಜ್ಯ ಸರ್ಕಾರ ಕೂಡ ಉತ್ತಮವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಿದೆ. ಈಗ ಅರ್ಜುನ್ ಕುಟುಂಬಸ್ಥರು ಇವತ್ತೊಂದು ಸುದ್ದಿ ನೋಡಿದೆ, ನಿನ್ನೆ ನಾನೊಂದು ಸುದ್ದಿ ನೋಡಿದೆ. ಅರ್ಜುನ್ ಕುಟುಂಬಸ್ಥರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೇರಳದ. ಕಾರಣವಿಷ್ಟೇ, ರಾಜ್ಯ ಸರ್ಕಾರ ರಕ್ಷಣಾ ಕಾರ್ಯಾಚರಣೆ ಸರಿಯಾಗಿ ಮಾಡಲಿಲ್ಲ, ಅವೈಜ್ಞಾನಿಕವಾಗಿ ಮಾಡಿದ ಕಾರಣದಿಂದ ಇಷ್ಟು ದಿನವಾಯಿತು ರಕ್ಷಣಾ ಕಾರ್ಯಾಚರಣೆಗೆ ಅಂತ. ಅಂದರೆ ಅದೇ ನೋಡಿ, ಅಲ್ಲಿ ಕೇರಳದ ಮಂಜೇಶ್ವರದ ಶಾಸಕರೊಬ್ಬರು ಕಳೆದ 5 ದಿನಗಳಿಂದ ಅಲ್ಲೇ ಶಿರೂರಲ್ಲೇ ನಿಂತಿದ್ದಾರೆ. ಅವರು ಹೇಳ್ತಾರೆ, ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯುತ್ತಮವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ. ಇಲ್ಲಿ ನಾನು ಯಾವುದೇ ಪಕ್ಷವಾಗಲಿ ರಾಜಕೀಯದು, ಯಾವುದೇ ಪಾರ್ಟಿಯಾಗಲಿ, ಯಾವುದೇ ಸಂಘ ಸಂಸ್ಥೆಯನ್ನಾಗಲಿ ಕೇಂದ್ರೀಕರಿಸುತ್ತಿಲ್ಲ. ಈಗಿನ ರಾಜ್ಯ ಸರ್ಕಾರ ಉತ್ತಮವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ನಾನಲ್ಲ ಹೇಳ್ತಾ ಇರೋದು, ಅವರು ಹೇಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನೋಡಿ, ಕೇರಳದ ಒಂದು ಕುಟುಂಬ ರಾಜ್ಯ ಸರ್ಕಾರ ಇದು ವಿಳಂಬ ಮಾಡಿದೆ ರಕ್ಷಣಾ ಕಾರ್ಯಾಚರಣೆಗೆ ಅಂತ ಹೈಕೋರ್ಟ್ ಮೆಟ್ಟಿಲೇರಿರುವಾಗ ಅದೇ ಕೇರಳದ ಒಬ್ಬ ಶಾಸಕನ ಮಾತು ಈ ರೀತಿ ಇದೆ: ಕರ್ನಾಟಕ ರಾಜ್ಯ ಸರ್ಕಾರ ರಕ್ಷಣಾ ಕಾರ್ಯಾಚರಣೆ ತುಂಬ ಒಳ್ಳೆಯದಾಗಿ ಮಾಡ್ತಾ ಇದೆ. ಅಂದರೆ ಇಲ್ಲಿ ನೋಡಿ, ಯಾವುದೇ ವ್ಯಕ್ತಿಯಾಗಲಿ, ಇಲ್ಲಿ ಅರ್ಜುನನ ಕುಟುಂಬ, ಅವರಿಗೆ ಅರ್ಜುನ ಬದುಕಿದ್ರೆ ದೇವರು ಅವರಿಗೊಂದು ಖುಷಿಯೇ ಬೇರೆ. ಒಂದು ವೇಳೆ ಮೃತಪಟ್ಟಿದ್ದರೆ ಅವರಿಗೆ ಆ ನೋವನ್ನು ತುಂಬಿಕೊಳ್ಳುವ ಒಂದು ಸಹನೆಯನ್ನು ಆ ದೇವರು ನೀಡಲಿ ಅಂತ ಮಾತ್ರ ನಮ್ಮಿಂದ ಪ್ರಾರ್ಥಿಸಲು ಸಾಧ್ಯ. ನೋಡಿ, ಒಂದು ವೇಳೆ ಅರ್ಜುನನ ಕುಟುಂಬಸ್ಥರೇ ಅಲ್ಲಿಗೆ ಬಂದರೂ ಕೂಡ, ಈ ಘಟನೆ ನಡೆದ ಸ್ಥಳಕ್ಕೆ ಬಂದರೂ ಕೂಡ ಅವರಿಂದ ರಕ್ಷಣೆ ಮಾಡಲು ಖಂಡಿತ ಸಾಧ್ಯವಿಲ್ಲ. ಅಂದರೆ ಇದು ಪ್ರಕೃತಿ ದುರಂತವಾಗಿದೆ. ಪ್ರಕೃತಿ ಎದುರು ಯಾವುದೇ ಮನುಷ್ಯ ಎದುರಲ್ಲ. ಯಾವುದೇ ಮನುಷ್ಯವಾಗಲಿ, ಯಾವುದೇ ಪ್ರಾಣಿಯಾಗಲಿ, ಯಾವುದೇ ಪಕ್ಷಿಯಾಗಲಿ ಪ್ರಕೃತಿಯ ಎದುರಿಗೆ ಸರಿಸಾಟಿ ಇಲ್ಲ. ದೇವನ ಆಟಕ್ಕೆ ಯಾರು ಕೂಡ ಎಲ್ಲರೂ ತಲೆಬಾಗಲೇಬೇಕು. ದೇವನ ತೀರ್ಮಾನಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಈಗ ವಿಚಾರ ಅಷ್ಟೇ. ಅಂದರೆ ಇದು ಯಾವುದೇ ಅವೈಜ್ಞಾನಿಕ ಕಾಮಗಾರಿಯಾಗಲಿ ಅಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಯಾವುದು? ಈಗ ಆರ್ಮಿ ಬಂದಿದೆ, ಆರ್ಮಿ ಬಂದು 2 ದಿನ ಆಯಿತು. ನೌಕಾಪಡೆ ಬಂದಿದೆ, ವಾಯುಪಡೆ ಬಂದಿದೆ, ಎಲ್ಲ ಬಂದಿದೆ. ಭೂದಳ ಬಂದಿದೆ, ಎಲ್ಲರೂ ಉಂಟು. ಈಗ ನೋಡಿ, ನೀರಿನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆ ವಿಡಿಯೋ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ನೀರಿನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಟ್ರಕ್ ಇರುವ ಜಾಗ ಕೂಡ ತಿಳಿದಿದೆ. ಇವತ್ತು 8ನೇ ದಿವಸವೋ 9ನೇ ದಿವಸವೋ ಅಂತ ಆಗಿರ್ಬೋದು. ಟ್ರಕ್ ಇರುವ ಜಾಗ ತಿಳಿದಿದೆ ಅಂತೆ. ಇನ್ನು ಕೂಡ ಅರ್ಜುನನ ಶವ ಜೀವಂತವಾಗಿ ಬದುಕಿರುವ ಸಾಧ್ಯತೆ ಬಹಳ ಕಡಿಮೆ. ಶವ ಒಂದು ವೇಳೆ ಸಿಕ್ಕಿಲ್ಲ. ಇನ್ನೂ ಕೂಡ 4-5 ಜನ ಇದ್ದಾರೆ ಅಂತ ಮನೆಯಡಿಯಲ್ಲಿ ಇನ್ನೂ ಕೂಡ ಇದಿದೆ. ಅಂದರೆ ಇನ್ನೂ ಕೂಡ ಸಂಶಯ ಇದೆ, 4-5 ಜನ ಖಂಡಿತ ಅದರೊಳಗೆ ಇದ್ದಾರೆ ಅಂತ. ಈಗಾಗಲೇ 8 ಜನರ ಶವಗಳನ್ನು ತೆಗೆಯಲಾಗಿದೆ. ಯಾರೂ ಕೂಡ ಜೀವಂತವಾಗಿ ಬದುಕುಳಿದಿಲ್ಲ. ಈಗ ನಾವು ಈ ವಿಚಾರದಲ್ಲಿ ಅಂದರೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಕೇವಲ ಫೇಸ್ಬುಕ್ ಆಗಲಿ, ಬೇರೆ ಯಾವುದೇ ಸಾಮಾಜಿಕ ಜಾಲತಾಣವಾಗಲಿ, ಕೆಲವರು ಹೇಳ್ತಾ ಇದ್ದರು, ಕೇರಳವನ್ನು ನೋಡಿ ಕಲಿಯಿರಿ, ಕೇರಳವನ್ನು ನೋಡಿ ಕಲಿಯಿರಿ. ಇಲ್ಲಿ ಕರ್ನಾಟಕದ ನೋಡಿ, ಕರ್ನಾಟಕ ಏನೂ ಪ್ರಯೋಜನ ಇಲ್ಲ. ನಮ್ಮ ಕರ್ನಾಟಕದವರೇ ಆ ರೀತಿ ಹೇಳ್ತಾ ಇದ್ರು. ಅಂದರೆ ಇದು ಒಂಥರ ಕರ್ನಾಟಕದವರಾದ ನಮಗೆ ಒಂಥರ ನೋವು ಕೊಡುವ ವಿಚಾರ. ಅಂದರೆ ಅಲ್ಲಿರುವ ರಕ್ಷಣಾ ಕಾರ್ಯಾಚರಣೆ, ನಮ್ಮದು ಇಲ್ಲಿ ಕೃಷ್ಣ ಬೈರೇಗೌಡರು ಅಲ್ಲೇ ಇದ್ದಾರೆ, 8 ದಿವಸದಿಂದ ಅಲ್ಲೇ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಬಂದು ಹೋಗಿದ್ದಾರೆ. ಕೇಂದ್ರದಿಂದ ಯಾರು ಬಂದಿದ್ದಾರೆ ಗೊತ್ತಿಲ್ಲ, ಕುಮಾರಸ್ವಾಮಿ ಬಂದು ಹೋಗಿದ್ದಾರೆ. ಅದಕ್ಕೆ
ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಕೂಡ ಒಂದು ಮಾತು ಹೇಳಿದರು, ರಾಜ್ಯ ಸರ್ಕಾರದ ವೈಫಲ್ಯ ಇದೆ ಅಂತ. ಆಮೇಲೆ ಬಂದರು, ಘಟನಾ ಸ್ಥಳಕ್ಕೆ ಬಂದರು, ಅಲ್ಲಿ ನೋಡಿದರು, ಆಮೇಲೆ ಹೋದ ಬಳಿಕ ಅವರು ಒಂದು ಮಾತು ಕೂಡ ಇದುವರೆಗೂ ಆ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನಾಗಲಿ ಕೇಂದ್ರವನ್ನಾಗಲಿ ದೂಷಿಸಲು ಅವರು ಹೋಗಲಿಲ್ಲ. ಅಂದರೆ ಇದು ಕಾಮಗಾರಿ ಅವೈಜ್ಞಾನಿಕ ಆದರೂ ಈಗಿನ ರಕ್ಷಣಾ ಕಾರ್ಯಾಚರಣೆ ವಿಷಯದಲ್ಲಿ ನಾವೇನೂ ಮಾತಾಡುವ ಹಾಗೆಯೇ ಇಲ್ಲ. ಅಂದರೆ ಅಲ್ಲಿಯ ಪರಿಸ್ಥಿತಿ ಹಾಗಿದೆ, ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ ಜನರಿಗೆ. ಈಗ ನಾವು ಈ ವಿಚಾರದಲ್ಲಿ ಅಂದರೆ ನಾವು ಇನ್ನೂ ಕಾಮಗಾರಿ ನಡೆಯುವಾಗ ಇದುವರೆಗೆ ಆದ ವಿಷಯ ಬೇರೆ. ಈಗ ಇಂದೊಂದು ದುರಂತ ಆಗಿ ಹೋಯಿತು. ರಾಜ್ಯ ಸರ್ಕಾರ ಇದಕ್ಕೆ ಬೇಕಾದ ಪರಿಹಾರ ಕೊಡಲಿ, ಕೇಂದ್ರ ಸರ್ಕಾರ ಕೂಡ ಪರಿಹಾರ ಕೊಡಲಿ. ಯಾವ ಮೃತಪಟ್ಟ ಕುಟುಂಬಗಳಿಗೂ ಗರಿಷ್ಠ ಮಟ್ಟದ ಪರಿಹಾರ ಕೊಡಲಿ. ಆ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು. ಮತ್ತೊಂದು ವಿಚಾರವೇನೆಂದರೆ, ನಾನೀಗ ಇಷ್ಟೆಲ್ಲ ಮಾತಾಡಿದೆ ಅಂದರೆ ಇದು ನಾನು ಪ್ರತ್ಯಕ್ಷವಾಗಿ ನೋಡಿದ ವಿಚಾರವೇನಲ್ಲ, ನನಗೆ ಕೂಡ ತಿಳಿದ ವಿಚಾರವಷ್ಟೇ ನಾನು ಮಾತಾಡ್ತಾ ಇರುವುದು. ಈ ವಿಚಾರದಲ್ಲಿ ನಿಮಗೂ ಕೂಡ ತಿಳಿದಿರಬಹುದಾದರೆ, ಅಂದರೆ ನಾನು ಮಾತಾಡಿದ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು, ಆ ವಿಚಾರದಲ್ಲಿ ನೀವು ಕೂಡ ಏನಾದರೂ ನಿಮಗೆ ಸತ್ಯ ವಿಷಯ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಮುಂದೆ ಕೂಡ ನಾನು ಈ ರೀತಿ ವ್ಲಾಗ್ ಮಾಡ್ತಾ ಇರ್ತೇನೆ. ಅಂದರೆ ಈ ರೀತಿ ಅಲ್ಲದ್ರೆ ಸ್ವಲ್ಪ ಚೇಂಜಸ್ ಆಗಿ ಎಲ್ಲ ವ್ಲಾಗ್ ಮಾಡ್ತಾ ಇರ್ತೇನೆ. ನೀವು ಅದಕ್ಕೆ ಸಪೋರ್ಟ್ ಮಾಡಿ, ಸಹಕರಿಸಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಇವತ್ತಿಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ, ಅಂದರೆ ಸ್ವಲ್ಪ ಬೇರೆಲ್ಲ ಕೆಲಸ ಇರುವ ಕಾರಣ ಇಲ್ಲಿಗೆ ಈ ವ್ಲಾಗನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಇದುವರೆಗೆ ನನ್ನ ವ್ಲಾಗನ್ನು ಸಂಪೂರ್ಣವಾಗಿ ವೀಕ್ಷಿಸಿದ, ಅಲ್ಲ ಅರ್ಧದಲ್ಲಿ ವೀಕ್ಷಿಸಿದ, ಅಲ್ಲ ಅರ್ಧ ವೀಕ್ಷಿಸಿದ, ಅಲ್ಲ ಸ್ವಲ್ಪ ಕಾಲವಾಸಿ ವೀಕ್ಷಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಬಾಯ್ ಬಾಯ್.